ನಮಸ್ಕಾರ. ನ್ಯೂಸ್ ಅವರಿಗೆ ತಮ್ಮೆಲ್ಲರಿಗೂ ಕೂಡ ಆಧಾರದ ಸ್ವಾಗತ. ನಾನು ರಂಗನಾಥ್ ಭಾರದ್ವಾಜ್. ಇವತ್ತು ಕೂಡ ಹಲವಾರು ಸುದ್ದಿಗಳನ್ನು ಹೊತ್ತು ನಿಮ್ಮ ಎದುರುಗಡೆ ಬಂದಿದ್ದೀನಿ. ಅದರಲ್ಲಿ ಪ್ರಮುಖವಾಗಿ ಪ್ರತಿದಿನ ನಾವು ಚರ್ಚೆ ಮಾಡ್ತಾ ಇದ್ದೀವಿ ಯಾತ್ರಾರ್ಥಿಗಳು ಪಟ್ಟಂಥ ಪಾಡು. ಉತ್ತರ ಭಾರತಕ್ಕೆ ಹೋಗಿ ಅಲ್ಲಿ ಪಡಬಾರದ ಯಾತ್ರೆಯನ್ನು ಪಟ್ಟು ಮರಳಿ ಬಂದಂಥ ಇಬ್ಬರು ಇವತ್ತು ನಮ್ಮ ಜೊತೆಗಿದ್ದಾರೆ. ಅವರ ಅನಿಸಿಕೆ ಅಭಿಪ್ರಾಯಗಳೇನು ಕೇಳೋಣ. ನಮ್ಮ ಜೊತೆಗಿದ್ದಾರೆ ವೇದವ್ಯಾಸಾಚಾರ್, ಜೊತೆಗೆ ಹರಣಿ ಆನಂದ್. ಅವರು ಕೂಡ ಜೀವ ಅಂಗೈಯಲ್ಲಿ ಇಟ್ಕೊಂಡು ಇಲ್ಲಿಗೆ ಬಂದಿರುವಂಥವ್ರು. ಹೇಗಿತ್ತು ಆ ಯಾತ್ರೆ ಅನ್ನುವಂಥದ್ದು ಅದರ ಬಗ್ಗೆ ನಾವು ಚರ್ಚೆ ಮಾಡ್ತೀವಿ. ಇದೆಲ್ಲದರ ಜೊತೆಗೆ BJPನಲ್ಲಿ ಏನು ನಡೀತಾ ಇದೆ, ಯಡಿಯೂರಪ್ಪನವರು ಯಾವುದೇ ಕಾರಣಕ್ಕೂ ಕೂಡ ಅವರು ತಮ್ಮ ಮನಸ್ಸಲ್ಲಿರುವಂಥ ಮಾತುಗಳನ್ನು ಬಾಯಿ ಮುಖಾಂತರ ಅವ್ರು ಹೇಳ್ತಾ ಇಲ್ಲ. ಅವರು ಎಲ್ಲ ಒಂದು ಕಡೆಗೆ ಸೂಕ್ತ ಸಮಯಕ್ಕೋಸ್ಕರ ಕಾಯ್ತಾ ಇದ್ದಾರೆ ಅಂತ ಅನಿಸ್ತಾ ಇದೆ ಯಡಿಯೂರಪ್ಪನವರು. ಆದರೆ ಯಡಿಯೂರಪ್ಪನವ್ರನ್ನ ಕರೆತರಲಿಕ್ಕೆ ಒಳಗಿಂದೊಳಗೆ ಪ್ರಯತ್ನಗಳು ನಿರಂತರವಾಗಿ ಸಾಗ್ತಾ ಇರುವಂಥದ್ದು. DV ಚಂದ್ರೇಗೌಡರ ಮನೆಯಲ್ಲಿ ನಿನ್ನೆ ಸೇರಿದಂಥ ಸಭೆ. ಇದಕ್ಕೆ ಸಂಬಂಧಪಟ್ಟ ಮಾತಾಡಲಿಕ್ಕೆ ಸ್ವತಃ ಹಿರಿಯ ನಾಯಕ DV ಚಂದ್ರೇಗೌಡ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿರ್ತಾರೆ. ಅವರ ಅನಿಸಿಕೆ ಅಭಿಪ್ರಾಯಗಳೇನು ಕೇಳೋಣ. ಇದೆಲ್ಲದರ ಜೊತೆಗೆ ಗೋಲ್ಡನ್ ಸ್ಟಾರ್ ಗಣೇಶ್ ಅವರ ಚಿತ್ರ ಬಿಡುಗಡೆ ಆಗಿರುವಂಥದ್ದು. ತಮ್ಮ ಚಿತ್ರದ ಬಗ್ಗೆ ಯಾಕಂದರೆ ಒಳ್ಳೆ ಒಪಿನಿಯನ್ ಕೂಡ ಇದೆ ಜನರದು ಆರಂಭದ ದಿನದಲ್ಲಿ. ಇದೇನಾದರೂ ಚಿತ್ರ ಹಿಟ್ ಆಯಿತು ಅಂತಂದರೆ ಒಂದು ಬ್ರೇಕ್ ಸಿಕ್ಕ ಹಾಗೆ ಗೋಲ್ಡನ್ ಸ್ಟಾರ್ ಗಣೇಶ್ಗೆ. ಇದರ ಬಗ್ಗೆ ಗಣೇಶ್ ಅವರು ಏನು ಹೇಳ್ತಾರೆ, ಗಣೇಶ್ ಕೂಡ ನಮ್ಮ ಜೊತೆಗೆ ಇನ್ನು ಸ್ವಲ್ಪ ಹೊತ್ತಿಗೆ ಜಾಯ್ನ್ ಆಗ್ತಾರೆ. ಸೊ ಇವರೆಲ್ಲರ ಜೊತೆಗೆ ಚರ್ಚೆ ಮಾಡ್ತಾ ಒಂದಷ್ಟು ವಿವರಗಳನ್ನು ಕೂಡ ನಿಮಗೆ ಕೊಡ್ತೀವಿ. ಅದಕ್ಕಿಂತ ಮೊದಲು ಹೆಡ್ಲೈನ್. ಉತ್ತರಾಖಂಡ್ನಲ್ಲಿ ಪ್ರವಾಹದ ಆರ್ಭಟ, ರಾಜ್ಯದ 100ಕ್ಕೂ ಹೆಚ್ಚು ಮಂದಿ ಪರದಾಟ, ಸಾವಿರಾರು ಯಾತ್ರಾರ್ಥಿಗಳಿಗೆ ಸಂಕಷ್ಟ. ಸಂಸದ ರಾಜೀವ್ ಚಂದ್ರಶೇಖರ್ರಿಂದ ನೆರವಿನ ಘೋಷಣೆ. ಬಿಜೆಪಿಗೆ BSYರನ್ನು ಕರೆತರಲಿಕ್ಕೆ ತೀವ್ರ ಪ್ರಯತ್ನ, ಸಂಸದ ಚಂದ್ರೇಗೌಡರ ನೇತೃತ್ವದಲ್ಲಿ ಚಿಂತನ ಮಂಥನ. ಮಾತೃಪಕ್ಷ ಸೇರೋದ್ರ ಬಗ್ಗೆ ಯಡಿಯೂರಪ್ಪ ಮೌನ. ಮಣಿಪಾಲದಲ್ಲಿ ಸಾಮೂಹಿಕ ಅತ್ಯಾಚಾರ, MBBS ವಿದ್ಯಾರ್ಥಿನಿಯ ಮೇಲೆ ಬಲಾತ್ಕಾರ, ಆಟೋದಲ್ಲಿ ಅಪಹರಿಸಿ ಚಾಲಕರಿಂದ ಅನಾಚಾರ. ಗರ್ಭಕೋಶ ಆಪರೇಷನ್ ವೇಳೆ ಕರುಳನ್ನೇ ಕತ್ತರಿಸಿದ ವೈದ್ಯ, ನತದೃಷ್ಟ ಮಹಿಳೆ ಹೋರಾಟ ಸಾವಿನಲ್ಲಿ ಅಂತ್ಯ. ಬೆಳಗಾವಿಯಲ್ಲಿ ಡಾಕ್ಟರಿಂದಲೇ ನಡೆದೋಯ್ತು ಅಮಾಯಕಿಯ ಹತ್ಯೆ. ಶ್ರುತಿ ಬಾಳಲ್ಲಿ ಮತ್ತೊಮ್ಮೆ ಅಪಶ್ರುತಿ, ಮದುವೆ ರದ್ದು ಕೋರಿ ಚಂದ್ರಚೂಡ್ ಮೊದಲ ಪತ್ನಿ ಅರ್ಜಿ. ವಿವಾಹ ಆಗಿ ತಿಂಗಳು ಕಳೆಯೋ ಮೊದಲೇ ದಾಂಪತ್ಯದಲ್ಲಿ ವಿಘ್ನ. ನ್ಯೂಸ್ ಅವರಿಗೆ ಮತ್ತೊಮ್ಮೆ ಸ್ವಾಗತ. ಯಾವ ರೀತಿ ಸಂತ್ರಸ್ತರು ಪಡಬಾರದ ಯಾತನೆಯನ್ನು ಪಟ್ಟರು, ಜೊತೆಗೆ ಕರ್ನಾಟಕದಿಂದ ಕೂಡ ಬಹಳಷ್ಟು ಜನ ಭಕ್ತರು ಉತ್ತರ ಭಾರತಕ್ಕೆ ಹೋಗಿದ್ರು, ಬದರಿಗೆ ಹೋಗಿದ್ರು ಯಾತ್ರೆಗೆ ಅಂತ. ಆ ಯಾತ್ರೆಯಿಂದ ಹೋಗಿ ಬಂದಂಥವ್ರು ಕೆಲವರು ಕಣ್ಮರೆಯಾಗಿದ್ದಾರೆ, ಇನ್ನೂ ಕೂಡ ಬಂದಿಲ್ಲ. ಎಲ್ಲಿದ್ದಾರೆ ಏನೋ ಅದರ ಸುಳಿವು ಕೂಡ ಇಲ್ಲ. ಜೊತೆಗೆ ಕೆಲವರು ಬದುಕಿ ಬಂದಿರುವಂಥವರು ಕೂಡ ಇದ್ದಾರೆ ಪವಾಡ ಸದೃಶ ರೀತಿಯಲ್ಲಿ. ಅಂಥವ್ರಿಬ್ಬರು ನಮ್ಮ ಜೊತೆಗಿದ್ದಾರೆ. ವೇದವ್ಯಾಸಾಚಾರ್, ರಾಘವೇಂದ್ರ ಮಠ ಏನಿದೆ ಮಲ್ಲೇಶ್ವರದಲ್ಲಿ, ಅದರ ಪ್ರಮುಖ ಅರ್ಚಕರು, ಜೊತೆಗೆ ಯಾತ್ರಾರ್ಥಿಗಳು ಕೂಡ ಹೌದು. ಜೊತೆಗೆ ಇವರು ಬಹಳಷ್ಟು ಜನ ಹಿಂಡು ದಂಡು ಕಟ್ಕೊಂಡು ಪ್ರತಿ ವರ್ಷ ಇವರು ಬದ್ರಿಗೆ ಹೋಗ್ತಾರೆ, ತೀರ್ಥಕ್ಷೇತ್ರಗಳ ದರ್ಶನಕ್ಕೆ ಅಂತ ಹೋಗ್ತಾರೆ. ಈ ಬಾರಿ ಕೂಡ ಹೋಗಿದ್ರು, ಆದರೆ ಇವರಿಗೆ ಆದಂಥ ಅನುಭವನೇ ಬೇರೆ ಈ ಬಾರಿ. ಇನ್ನು ಹರಣಿ ಆನಂದ್ ನಮ್ಮ ಜೊತೆಗಿದ್ದಾರೆ. ಅವ್ರ ಜೊತೆಗೆ ಇವರು ಯಾತ್ರೆಗೆ ಹೋದಂಥವ್ರು, ಗೃಹಿಣಿಯವರು. ಇವರ ಅನಿಸಿಕೆ ಅಭಿಪ್ರಾಯಗಳೇನು, ಯಾವ ರೀತಿಯ ಕಷ್ಟಪಟ್ಟರು ಅಲ್ಲಿ, ಜೊತೆಗೆ ಬೇರೆ ಬೇರೆ ಜನರ ಕಷ್ಟವನ್ನು ಕೂಡ ಹತ್ತಿರದಿಂದ ನೋಡಿದಂಥವ್ರು ಏನು ಹೇಳ್ತಾರೆ ಇದರ ಬಗ್ಗೆ ಕೇಳೋಣ. ಇನ್ನು BJPಯ ಬಗ್ಗೆ ಆರಂಭದಲ್ಲೇ ಹೇಳಿದೆ ನಾನು. BJPನಲ್ಲಿ ಏನು ನಡೀತಾ ಇದೆ, ಯಡಿಯೂರಪ್ಪನವ್ರನ್ನ ಕರೆತರಲಿಕ್ಕೆ ಒಳಗಿನೊಳಗೆ ಪ್ರಯತ್ನಗಳಾಗ್ತಿರುವಂಥದ್ದು. ಸಂಸದ ಚಂದ್ರೇಗೌಡರ ಮನೆಯಲ್ಲಿ ನಿನ್ನೆ ಸಭೆ ಆಗಿರುವಂಥದ್ದು. ಎಲ್ಲ ಒಂದು ಕಡೆಗೆ ಬಹಳಷ್ಟು ಜನ ಸಂಸದರು ಕೂಡ ಸೇರಿದ್ರು. ಯಾವುದೇ ಕಾರಣಕ್ಕೂ ಯಡಿಯೂರಪ್ಪನವ್ರನ್ನ ಬಿಡಬಾರ್ದು, ಅವ್ರನ್ನ ಕರೆತರಬೇಕು ಅನ್ನುವಂಥ ಒಕ್ಕೊರಲ ಅಭಿಪ್ರಾಯ ಸಭೆಯಲ್ಲಿ ವ್ಯಕ್ತವಾಗಿರುವಂಥದ್ದು. ಇದಕ್ಕೆ ಸಂಬಂಧಪಟ್ಟ ಮಾತಾಡಲಿಕ್ಕೆ ಸ್ವತಃ ಹಿರಿಯ ನಾಯಕ DV ಚಂದ್ರೇಗೌಡರ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿರ್ತಾರೆ. ಇನ್ನು ಗೋಲ್ಡನ್ ಸ್ಟಾರ್ ಗಣೇಶ್ ತಮ್ಮ ಚಿತ್ರದ ಬಗ್ಗೆ ಮಾತಾಡಲಿಕ್ಕೆ ನಮ್ಮ ಸ್ಟುಡಿಯೋಕ್ಕೆ ಬರ್ತಾರೆ ಇನ್ನೊಂದು ಸ್ವಲ್ಪ ಹೊತ್ತಿಗೆ. ಎಲ್ಲ ನೋಡೋಣ. ಅದಕ್ಕಿಂತ ಮೊದಲು ಉತ್ತರಾಖಂಡಲ್ಲಿ ಮಳೆ ನಿಂತಿದೆ, ಆದರೆ ಅದರ ಎಫೆಕ್ಟ್ ಏನಿದೆಯಲ್ಲ ಅದು ಇನ್ನೂ ಕಡಿಮೆ ಆಗ್ತಿಲ್ಲ. ಸಾವಿರಾರು ಜನ ಕಣ್ಮರೆಯಾಗಿರುವಂಥವ್ರು, ಈಗಾಗಲೇ ಸಾವಿರಾರು ಜನ ಪ್ರಾಣ ತೆತ್ತಿದ್ದಾರೆ. ಒಂದು ಲೆಕ್ಕದಲ್ಲಿ ಅವ್ರನ್ನ ರಕ್ಷಿಸುವುದು ಅನ್ನುವಂಥದ್ದು ಸಮರೋಪಾದಿಯಲ್ಲಿ ಸಾಗ್ತಾ ಇದೆ. ಇದೆಲ್ಲದರ ಜೊತೆಗೆ ಇನ್ನು 2 ವರ್ಷ ಆ ಕಡೆಗೆ ಯಾತ್ರಾರ್ಥಿಗಳು ತಲೆ ಹಾಕೋ ಆಗಿಲ್ಲ ಅಂತ ಒಂದು ಸ್ಥಿತಿ ಉದ್ಭವ ಆಗಿರುವಂಥದ್ದು. ಉತ್ತರಾಖಂಡ್ನಲ್ಲಿ 210ಕ್ಕೇರಿದ ಅಧಿಕೃತ ಸಾವಿನ ಸಂಖ್ಯೆ, 50,000ಕ್ಕೂ ಹೆಚ್ಚು ಮಂದಿಗೆ ಇನ್ನೂ ತ್ರಿಶಂಕು ನರಕ. ಹೆಲಿಕಾಪ್ಟರ್ಗಳ ಮೂಲಕ ಭರದಿಂದ ರಕ್ಷಣಾ ಕಾರ್ಯ. ಪ್ರವಾಹ ಪೀಡಿತ ಉತ್ತರಾಖಂಡ್ನಲ್ಲಿ ಮಳೆ ನಿಂತರೂ ಹನಿ ನಿಲ್ಲಲ್ಲ ಅನ್ನೋ ಪರಿಸ್ಥಿತಿ. ಪ್ರವಾಹದ ಪ್ರಚಂಡ ಪ್ರತಾಪಕ್ಕೆ ತತ್ತರಿಸಿರೋ ರಾಜ್ಯದಲ್ಲಿ ಇನ್ನೂ ಅವಶೇಷಗಳ ಅಡಿಯಲ್ಲಿ, ಕಣಿವೆ ಕಂದರಗಳಲ್ಲಿ, ಬೆಟ್ಟ ಗುಡ್ಡಗಳಲ್ಲಿ ಸಿಲುಕಿರುವವರ ರಕ್ಷಣೆಗೆ ಇನ್ನೂ ಹರಸಾಹಸ ಮುಂದುವರೆದಿದೆ. ಬಹುತೇಕ ಎಲ್ಲಾ ಕಡೆ ರಸ್ತೆ ಸಂಪರ್ಕ ಕಡಿತಗೊಂಡಿರೋ ಹಿನ್ನೆಲೆಯಲ್ಲಿ ಹೆಲಿಕಾಪ್ಟರ್ಗಳ ಮೂಲಕ ಭರದಿಂದ ರಕ್ಷಣಾ ಕಾರ್ಯ ನಡೆಸಲಾಗುತ್ತಿದೆ.
ಯೋಧರು, ಎನ್ಡಿಆರ್ಎಫ್ ಪಡೆಗಳು, ಐಟಿಬಿಪಿ ತುಕಡಿ ಸಿಬ್ಬಂದಿ ಪ್ರಾಣದ ಹಂಗು ತೊರೆದು ಅಪಾಯದಲ್ಲಿ ಸಿಲುಕಿರುವವರ ರಕ್ಷಣೆ ಮಾಡುತ್ತಿದ್ದಾರೆ. ರಕ್ಷಣಾ ಕಾರ್ಯಕ್ಕಾಗಿ ಸೇನೆಯ ಚೀತಾ ಕ್ಯಾಪ್ಟರ್ಗಳನ್ನು ಭಾರೀ ಸಂಖ್ಯೆಯಲ್ಲಿ ಕಾರ್ಯಾಚರಣೆಗೆ ಬಳಸಿಕೊಳ್ಳಲಾಗುತ್ತಿದೆ. ಇದೇ ವೇಳೆ ಸಂಕಷ್ಟಕ್ಕೆ ಸಿಲುಕಿ ಅನ್ನ ನೀರಿಲ್ಲದೆ ಪರದಾಡ್ತಾ ಇರೋ ಯಾತ್ರಿಕರಿಗೆ ಸ್ಥಳೀಯರು ಹೆಲಿಪ್ಯಾಡ್ ಬಳಿಗೆ ಆಹಾರ ಪದಾರ್ಥಗಳನ್ನು ಒದಗಿಸುತ್ತಿದ್ದಾರೆ. ಈ ಮಧ್ಯೆ ಉತ್ತರಾಖಂಡ್ ಸಿಎಂ ವಿಜಯ್ ಬಹುಗುಣ ಇವತ್ತು ಡೆಹ್ರಾಡೂನ್ನಲ್ಲಿ ಪರಿಸ್ಥಿತಿ ಅವಲೋಕನ ನಡೆಸಿದ್ರು. ಈ ವೇಳೆ ಸೂಕ್ತ ಪರಿಹಾರ ಹಾಗೂ ರಕ್ಷಣಾ ಕಾರ್ಯ ಕೈಗೊಳ್ಳದ ಸರ್ಕಾರದ ವಿರುದ್ಧ ಜನರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ರು. ಅದರಲ್ಲೂ ಸಂಬಂಧಿಕರನ್ನ ಕಳೆದುಕೊಂಡವರ ಪಿತ್ತ ನೆತ್ತಿಗೇರಿತ್ತು. ಇದರ ಮಧ್ಯೆ ಸಂಬಂಧಿಕರನ್ನ ಕಳೆದುಕೊಂಡ ಯಾತ್ರಾರ್ಥಿಗಳ ಗೋಳಾಟ, ಆಕ್ರಂದನ ಮನಕಲಕುವಂತಿತ್ತು. ಇತ್ತ ಪ್ರವಾಹ ಪೀಡಿತ ಉತ್ತರಾಖಂಡ್ಗೆ ಕರ್ನಾಟಕ, ದೆಹಲಿ ಸೇರಿದಂತೆ ಹಲವು ರಾಜ್ಯಗಳು ನೆರವಿನ ಹಸ್ತ ಚಾಚಿವೆ. ಮೈಸೂರಿನಿಂದ 5 ಟನ್ ಆಹಾರ ಪದಾರ್ಥಗಳನ್ನು ಉತ್ತರಾಖಂಡ್ಗೆ ಕಳುಹಿಸಲಾಗುತ್ತಿದೆ. ಇದೇ ವೇಳೆ ದೆಹಲಿಯಲ್ಲೂ ಆಹಾರ ಮತ್ತು ಪರಿಹಾರ ಪದಾರ್ಥಗಳನ್ನು ಉತ್ತರಾಖಂಡ್ಗೆ ಇವತ್ತು ಕಳುಹಿಸಲಾಯಿತು. ಇನ್ನು ಪ್ರವಾಹ ಪೀಡಿತರ ಸುರಕ್ಷೆ ಕೋರಿ ಭೋಪಾಲ್ನಲ್ಲಿ ಹೋಮ ಹವನ, ವಿಶೇಷ ಪೂಜೆಗಳನ್ನು ನೆರವೇರಿಸಲಾಯಿತು. ಇತ್ತ ಶಾಲಾ ಮಕ್ಕಳು ಮೇಣದ ಬತ್ತಿ ಹೊತ್ತಿಸುವ ಮೂಲಕ ಮೃತರ ಆತ್ಮಗಳಿಗೆ ಶಾಂತಿ ಕೋರಿದ್ರು. ಒಟ್ಟಾರೆ ಉತ್ತರಾಖಂಡ್ನ ಪ್ರವಾಹದ ಪ್ರತಾಪ ಹಿಂದೆಂದೂ ಕಾಣದಷ್ಟು ಭೀಕರವಾಗಿದೆ. ಅದರ ರೌದ್ರತೆ ದಿನದಿಂದ ದಿನಕ್ಕೆ ಬಯಲಾಗ್ತಿದೆ. ಪ್ರಸ್ತುತ ಅಪಾಯದಲ್ಲಿ ಸಿಲುಕಿರೋ ಯಾತ್ರಾರ್ಥಿಗಳ ರಕ್ಷಣೆಗೆ ಏನಿಲ್ಲವೆಂದರೂ 3-4 ದಿನ ಬೇಕು ಅಂತ ರಕ್ಷಣಾ ಪಡೆಗಳು ಹೇಳ್ತಿವೆ. ಬ್ಯೂರೋ ರಿಪೋರ್ಟ್, ಸುವರ್ಣ ನ್ಯೂಸ್. ಉತ್ತರಾಖಂಡ್, ಹಿಮಾಚಲ ಪ್ರದೇಶ ಅಕ್ಷರಶಃ ನಡುಗಿ ಹೋಗಿದೆ. ಒಂದು ಲೆಕ್ಕದಲ್ಲಿ ಅದೊಂಥರ ಭೀಭತ್ಸ ಚಿತ್ರಣ ಇದು. ಅದನ್ನು ಒಂದಷ್ಟು ದೃಶ್ಯಗಳ ಮುಖಾಂತರ ನಿಮ್ಮ ಮುಂದಿಡುವಂತಹ ಪ್ರಯತ್ನ ಇದು. ಪ್ರದೇಶವನ್ನು ಜರ್ಜರಿತಗೊಳಿಸಿದ ಪ್ರವಾಹದ ತೀವ್ರತೆಗೆ ಈ ಚಿತ್ರಗಳೇ ಸಾಕ್ಷಿ. ಈ ಪ್ರವಾಹದಿಂದ ಸೃಷ್ಟಿಯಾದ ಭೀಭತ್ಸತೆ ಎಷ್ಟಿತ್ತು ಅನ್ನೋದನ್ನ ಈ ಚಿತ್ರಗಳೇ ಹೇಳುತ್ತೆ. ಇನ್ನು ಪ್ರವಾಹದ ಪ್ರತಾಪದಿಂದ ಜನರ ಪರದಾಟ ಹೇಗಿತ್ತು ನೀವೇ ನೋಡಿ. ಪ್ರವಾಹದಲ್ಲಿ ಕೊಚ್ಚಿ ಹೋದ ವಾಹನಗಳೆಷ್ಟೋ, ಆಳೆತ್ತರದ ಹೂಳಿನಲ್ಲಿ ಮುಳುಗಿ ಹೋದ ವಾಹನಗಳೆಷ್ಟೋ. ಆದ್ರೆ ಇಷ್ಟೆಲ್ಲದರ ನಡುವೆ ಮೆಚ್ಚಬೇಕಾದ ಒಂದು ವಿಷಯ ಅಂದ್ರೆ ಯೋಧರು, ರಕ್ಷಣಾ ಪಡೆ ಸಿಬ್ಬಂದಿ ಪ್ರಾಣದ ಹಂಗು ತೊರೆದು ಅಪಾಯಕ್ಕೆ ಸಿಲುಕಿದ್ದವರನ್ನ ರಕ್ಷಿಸಿದ್ದು.
ಬ್ಯೂರೋ ರಿಪೋರ್ಟ್ ಸುವರ್ಣ ನ್ಯೂಸ್. ಬೀಭತ್ಸ ಚಿತ್ರಣ ಹೇಗಿತ್ತು ನೀವು ನೋಡಿದ್ರಿ, ಅದನ್ನು ದೃಶ್ಯಗಳ ಮುಖಾಂತರ ತೋರಿಸುವಂಥ ಒಂದು ಪ್ರಯತ್ನವನ್ನು ಮಾಡಿದ್ವಿ. ಇದೆಲ್ಲದರ ಜೊತೆಗೆ ಉತ್ತರಾಖಂಡ ಅದು ಕಂಡು ಕೇಳರಿಯದಂಥ ಈ ರೀತಿಯ ಪ್ರವಾಹ ಮಳೆಯಿಂದಾಗಿ ಜರ್ಜರಿತಗೊಂಡಿದೆ. ಅಲ್ಲಿನ ಜನಗಳು ಕೂಡ ತಲೆ ಮೇಲೆ ಕೈ ಹೊತ್ತು ಕೂತ್ಕೊಂಡಿದ್ದಾರೆ. ಏನಾಗಿದೆ ರಾಜ್ಯಕ್ಕೆ ಅನ್ನುವಂಥದ್ದೇ ಗೊತ್ತಾಗದಿರುವಂಥ ಒಂದು ಸ್ಥಿತಿ. ಸೊ ಇಂಥ ಸಂದರ್ಭದಲ್ಲಿ ಎಲ್ಲರೂ ಕೂಡ ನೆರವಿಗೆ ಬರಬೇಕು. ಅದನ್ನು ಮೊದಲು ಮಾಡಿರುವಂಥವರು ರಾಜೀವ್ ಚಂದ್ರಶೇಖರ್, ಸಂಸದ ರಾಜೀವ್ ಚಂದ್ರಶೇಖರ್ ಉತ್ತರಾಖಂಡ ನೆರವಿಗೆ ಧಾವಿಸಿದ್ದಾರೆ. ತಮ್ಮ ಪರಿಹಾರ ತಮ್ಮ ನಿಧಿಯಿಂದ, ಸಂಸದರ ನಿಧಿಯಿಂದ 25 ಲಕ್ಷ ರೂಪಾಯಿಯನ್ನು ಘೋಷಣೆ ಮಾಡಿದ್ದಾರೆ. ಜೊತೆಗೆ ಭೀಕರ ಪ್ರವಾಹಕ್ಕೆ ಸಿಲುಕಿ ಭಾರೀ ದುರಂತಮಯ ಸನ್ನಿವೇಶಗಳಲ್ಲಿ ನೆರವಿಲ್ಲದಂತೆ ಸಿಕ್ಕಾಕೊಂಡಿರುವಂಥ ಅಸಂಖ್ಯಾತ ಪ್ರವಾಸಿಗರು ಮತ್ತು ಸ್ಥಳೀಯರ ರಕ್ಷಣೆ ಸದ್ಯದ ತುರ್ತು ಅಗತ್ಯ ಆಗಿದೆ. ಸಮರೋಪಾದಿಯಲ್ಲಿ ಅಗತ್ಯ ನೆರವನ್ನು ಮಾಡಬೇಕು. ಜೊತೆಗೇನು ಅಂದರೆ ನೆರವನ್ನು ತಲುಪಿಸುವಂಥ ವ್ಯವಸ್ಥೆಯನ್ನು ಕೂಡ ಸರ್ಕಾರ ಮಾಡಬೇಕಾಗಿದೆ ಅನ್ನುವಂಥ ಮಾತನ್ನು ರಾಜೀವ್ ಹೇಳಿದ್ದಾರೆ. ಸಂತ್ರಸ್ತರ ನೆರವಿಗಾಗಿ ಎಲ್ಲ ಜನರು ಕೈ ಜೋಡಿಸಬೇಕು ಅಂತ ರಾಜೀವ್ ಚಂದ್ರಶೇಖರ್ ಮನವಿ ಮಾಡಿಕೊಂಡಿದ್ದಾರೆ. ಈ ನಿಟ್ಟಿನಲ್ಲಿ ಮೊದಲ ಹೆಜ್ಜೆಯಾಗಿ 25 ಲಕ್ಷ ರೂಪಾಯಿ ದೇಣಿಗೆಯನ್ನು ಪ್ರಧಾನಮಂತ್ರಿಗಳ ಸಹಾಯ ನಿಧಿಗೆ ಅರ್ಪಿಸ್ತಾ ಇದ್ದೀನಿ ಅನ್ನುವಂಥ ಮಾತನ್ನು ರಾಜೀವ್ ಚಂದ್ರಶೇಖರ್ ಹೇಳಿರುವಂಥದ್ದು. ಯಾತ್ರೆಗೆ ಹೋಗಿ ಸಂಕಷ್ಟಕ್ಕೆ ಸಿಕ್ಕಾಕೊಂಡಿದ್ರು, ಅಂತೂ ಇಂತೂ ಭಗವಂತನ ದಯೆ ಅವ್ರ ಮೇಲಿತ್ತು ಅಂತ ಅನಿಸುತ್ತೆ. ಬಚಾವಾಗಿ ಬಂದಿದ್ದಾರೆ ವೇದವ್ಯಾಸಾಚಾರ್ ಮತ್ತು ಹರಣಿ ಆನಂದ್. ಏನಂತಾರೆ ಇದ್ರ ಬಗ್ಗೆ ಕೇಳೋಣ. ಅದರ ಮತ್ತು ಪುಟ್ಟ ವಿರಾಮ.